ಗಾಯತ್ರಿಗೆ ಇಬ್ರು ಸೊಸೆಯಂದಿರಿದ್ರು. ಪಾರುಲ್ ಪಾಪ ಬಡವ ಮನೆಯ ಸೊಸೆ, ಚಿಕ್ಕ ಸೊಸೆ ಇಮ್ಮಾನಿ ದೊಡ್ಡ ಧನವಂತರ ಮಗಳು. ಗಾಯತ್ರಿನ ಇಬ್ಬರು ಸೊಸೆಯಂದಿರು ಗರ್ಭವತಿಯಾಗಿದ್ರು. ಅವರಿಬ್ಬರಿಗೂ ಇವಾಗ 8 ತಿಂಗಳು ಮುಗಿದಿತ್ತು. ಈ ಒಂದು ಸಂತೋಷದಲ್ಲಿ ಗಾಯತ್ರಿ ಅವರಿಬ್ಬರಿಗೂ ಸೀಮಂತ ಫಂಕ್ಷನ್ ಮಾಡ್ತಾಳೆ. ಇಬ್ಬರ ಅಮ್ಮನ್ ಮನೆಗಳಿಂದನೂ ಅವ್ರಿಗೋಸ್ಕರ ತುಂಬಾ ವಸ್ತುಗಳು ತರ್ತಾರೆ. ಆದ್ರೆ ಅವರ ಚಿಕ್ಕ ಸೊಸೆಯ ತಾಯಿ ಮಾತ್ರ ದೊಡ್ಡ ಸೊಸೆಯ ತಾಯಿಯನ್ನು ತುಂಬಾನೇ ಅವಮಾನ ಮಾಡಿ ಮಾತಾಡ್ತಾರೆ. ಆಹಾ, ಏನಮ್ಮ ಇದು, ನಿನ್ನ ಮಗಳ ಸೀಮಂತಕ್ಕೆ ಏನು ಗೀಡಬ್ಬ ತಗೊಂಡ್ ಬಂದ್ಬಿಟ್ಟಿದ್ಯಾ? ನಾನ್ ನೋಡ್ದ್ಯಾ ಏನೇನು ತಂದಿದ್ದೀನಿ? ನೋಡಿದ್ಯಾ ಹಣ್ಣು, ಇನ್ನು ಅವಳಿಗೋಸ್ಕರ ವಸ್ತುಗಳು, ಬಂಗಾರ ಎಷ್ಟು ತಂದಿದ್ದೀನಿ. ನೀನೇ ತಂದಿದ್ಯಾ? 1 ಕೆಜಿ ಗೀ ತಗೊಂಡ್ಲಂತೆ ಬಂದ್ಬಿಟ್ಲಂತೆ ಕೊಡೋದಕ್ಕೆ. ಅರೆ ಅಮ್ಮ, ಯಾಕಿ ಬಡವರ ಹತ್ರ ಇದೆಲ್ಲ ಮಾತಾಡ್ತಿದ್ಯಾ? ಅಷ್ಟಲ್ಲೇ ಅವ್ರ ಅತ್ತೆ ಹೀಗಂತ ಹೇಳ್ತಾರೆ. ಯಾಕಕ್ಕ ಇದ್ರ ಬಗ್ಗೆ ಎಲ್ಲ ಮಾತು ಬಿಡಿ, ಬನ್ನಿ ಕುತ್ಕೊಳ್ಳಿ, ನಿಮ್ಗೋಸ್ಕರ ನಾಷ್ಟ ತಗೊಂಡ್ಬರ್ತೀನಿ. ಸ್ವಲ್ಪತ್ತಾದ ನಂತರ ಚಿಕ್ಕ ಸೊಸೆಯ ತಾಯಿ ಅವ್ರ ಮಗಳಿಗೆ ಮಾತ್ರ ತಂದಿರ್ತಾಳೆ, ಅದನ್ನ ಮಗಳಿಗೆ ಕೊಡ್ತಾಳೆ. ಆದ್ರೆ ದೊಡ್ಡ ಸೊಸೆಯ ತಾಯಿ ಚಿಕ್ಕ ಸೊಸೆಗೆ ಕೂಡಾನು ಅವಳಿಗೋಸ್ಕರ ಗೀ ತಂದಿರ್ತಾಳೆ, ಅದನ್ನ ಅವ್ರಿಗೆ ಕೊಡ್ತಾಳೆ. ಅಮ್ಮ ನೋಡಮ್ಮ, ಇದ ತಗೋ, ನಿನ್ಗೋಸ್ಕರ ನಾನೇ ಮನೇಲಿ ತಯಾರು ಮಾಡಿದ ಗೀ, ನಿನ್ಗೋಸ್ಕರ ಮತ್ತೆ ನನ್ ಮಗಳಿಗೋಸ್ಕರ, ಸರಿನಾ? ಇದು ತುಂಬಾ ಚೆನ್ನಾಗಿರತ್ತೆ, ರುಚಿಯಾಗಿ, ತಗೋತೀಯಾ? ಅರೆ ಬೇಡ ಬೇಡ ಬೇಡ, ನಾನಿದನ್ನೆಲ್ಲ ತಿನ್ನೋದಿಲ್ಲ, ನನ್ ಬ್ರ್ಯಾಂಡೆಡ್ ಮಾತ್ರನೇ ತಿನ್ನೋದು, ಸರಿನಾ? ನೀವು ದಯವಿಟ್ಟು ಇದನ್ನ ತಗೊಂಡ್ ಹೋಗ್ಬಿಡಿ. ಸರಿ, ಇದನ್ ನೋಡು, ನಿನ್ಗೋಸ್ಕರ ಮಕ್ಕಳಿಗೋಸ್ಕರ ನಾನು ಮಾಲ್ಗೋಗಿ ಟಾಯ್ಸ್ ಮತ್ತೆ ಬಟ್ಟೆ ತಗೊಂಡ್ ಬಂದಿದ್ದೀನಿ, ಸರಿನಾ? ಅರೆ ಅಮ್ಮ, ಯಾಕಮ್ಮ ಇದೆಲ್ಲ ತಗೊಂಡ್ ಬರಕ್ ಹೋದೆ? ನನ್ ಮಗುಗೆ ಮೊದಲನೇ ಸಲ ಮಗು ಹುಟ್ಟಿದೆ, ನಾನು ಇದನ್ನೆಲ್ಲ ಮಾಡ್ಬಾರ್ದಾ ಏನು? ಅಮ್ಮ ಪಾರುಲ್, ನಿಮ್ಮಿಬ್ಬರಿಗೋಸ್ಕರ ನಾನು ಈ ರುಚಿಯಾದ ಲಡ್ಡುಗಳನ್ನ ಮಾಡ್ಕೊಂಡ್ ತಂದಿದ್ದೀನಿ. ಈ ಪರಿಸ್ಥಿತಿಯಲ್ಲಿ ತಿಂದ್ರೆ ತುಂಬಾ ಒಳ್ಳೇದು. ಅಮ್ಮ, ನೀನ್ ಕೂಡ ತಗೋಮ್ಮ. ಇಲ್ಲ, ನಾನಿದನ್ನೆಲ್ಲ ತಿನ್ನೋದಿಲ್ಲ. ಸರಿ ತಾಯಿ, ನಿನ್ಗೇನಿಷ್ಟನೋ ಅದೇ ತಿನ್ನು. ಅಮ್ಮ ಪಾರುಲ್, ಇವಾಗ ಕೂಡ ಮನೆ ಕೆಲ್ಸ ಮಾಡ್ತಾನೆ ಇರು, ಆವಾಗ ಮೈ ಸ್ವಲ್ಪ ಆರಾಮಾಗತ್ತೆ, ಮತ್ತೆ ಮಗು ಕೂಡ ಆರಾಮಾಗಿ ಹುಟ್ಟತ್ತೆ. ಇದೇ ಮಾತನ್ನೇ ನಾನು ಇಬ್ಬರು ಸೊಸೆಯಂದ್ರಿಗೂ ಹೇಳ್ತಿದ್ದೀನಿ ಅಕ್ಕ. ಆದ್ರೆ ನನ್ ಮಗಳೇನೋ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನೀನ್ ಆರಾಮ್ ಮಾಡು ತಾಯಿ, ಸಾಕು. ಅಮ್ಮ, ನೀನ್ ತುಂಬಾ ಒಳ್ಳೆಯವಳು, ಅದನ್ನ ಮತ್ತೆ ನೋಡು, ಅದನ್ನ ಮಾಡು ಇದನ್ ಮಾಡು ಅಂತ ಹೇಳ್ತಾ ಇರ್ತಾರೆ. ನೀನ್ ಮಾತ್ರನೇ ನನ್ ಚೆನ್ನಾಗ್ ಅರ್ಥ ಮಾಡ್ಕೋತೀಯ. ನೀನೇನ್ ಯೋಚನೆ ಮಾಡ್ಬೇಡ, ನಿನ್ನ ತಾಯಿ ಧನವಂತಳು, ಸರಿನಾ? ನಿನ್ಗೇನೇನ್ ಬೇಕೋ ಎಲ್ಲ ನಾನ್ ಮಾಡ್ತೀನಿ. ಹಂಗಂತ ಇವರ ಒಂದು ಸೀಮಂತ ಈ ರೀತಿ ಮುಗಿಯುತ್ತೆ. ಒಬ್ಬೊಬ್ರೇ ಅವರ ನೆಂಟ್ರೆಲ್ಲ ಕೂಡ ಮನೆಗೆ ಹೋಗ್ಬಿಡ್ತಾರೆ. ಸ್ವಲ್ಪ ದಿನದ ನಂತರ ರಮೋಲ ಮಗಳಿಗೋಸ್ಕರ ಟ್ರಕ್ ಫುಲ್ ಆಗಿ ವಸ್ತುಗಳನ್ನ ಕಳಿಸ್ತಾಳೆ. ಮಗಳಿಗೆ, ಹುಟ್ಟೋ ಮಗುಗೆ, ಹಳಿಯಂದ್ಗೆ ಅಂತ ಎಲ್ಲಾರ್ಗೂ ಕಳಿಸ್ತಾಳೆ. ಈ ರೀತಿ ಅವ್ರ ತಾಯಿ ಯಾವಾಗ್ಲೂ ಎಲ್ಲ ಕಳಿಸ್ತಿರೋದನ್ನ ನೋಡಿ ಅಮ್ಮ ಧನವಂತಳು ಅನ್ನೋ ಗರ್ವ ಮಗಳಿಗೆ ಇನ್ನೂ ಜಾಸ್ತಿ ಇರ್ತಿತ್ತು. ಏನು ಕೆಲ್ಸ ಮಾಡೋದಿಲ್ಲ, ಆ ಮನೆಯ ದೊಡ್ಡ ಸೊಸೆ ಮಾತ್ರನೇ ಎಲ್ಲ ಕೆಲ್ಸ ಮಾಡ್ತಿದ್ಲು. ನನ್ನ ದೊಡ್ಡ ಸೊಸೆ ಕೂಡ ಪ್ರೆಗ್ನೆಂಟ್ ಆಗಿದ್ದಾಳೆ. ಪಾಪ ನೋಡು, ಮಗು ಎಷ್ಟು ಕೆಲ್ಸ ಮಾಡ್ತಿದ್ದಾಳೆ. ಈ ಚಿಕ್ಕ ಸೊಸೆ ಇದ್ದಾಳೆ, ಒಂದ್ ಕೆಲ್ಸ ಮಾಡೋದೇ ಇಲ್ಲ. ಇವಳಿಗೆ ಆರಾಮ್ ಮಾಡೋದಕ್ಕೆ ಪುರ್ಸೊತ್ತಿ ಇರೋದಿಲ್ಲ. ನೋಡಿ, ಆರಾಮಾಗಿ ಕುತ್ಕೊಂಡಿದ್ದಾಳೆ, ಏನೂ ಮಾಡಲ್ಲ ಇವಳು. ಸ್ವಲ್ಪ ದಿನದ ನಂತರ ಅವಳಿಗೆ ನೋವು ಬರ ಶುರು ಆಗತ್ತೆ. ಅಮ್ಮ, ನನ್ಗೆ ನೋವು ಬರ ಶುರು ಆಗ್ಬಿಟ್ಟಿದೆ, ತುಂಬಾ ನೋಗ್ತಿದೆ, ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ. ನೀನೇನು ಚಿಂತೆ ಮಾಡ್ಬೇಡಮ್ಮ, ಈಗ್ಲೇ ಅಶೋಕ್ಗೆ ಕಾಲ್ ಮಾಡ್ತೀನಿ, ಬೇಗ ನಾವು ಹಾಸ್ಪಿಟ್ಲ್ಗೆ ಹೋಗೋಣ, ಸರಿನಾ? ಹಂಗಂತ ಹೇಳಿದ ನಂತರ ಅವ್ರ ಅತ್ತೆ ಅವಳನ್ನ ಸರ್ಕಾರಿ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತಾರೆ. ಅಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಒಂದು ಮಗು ಹುಟ್ಟತ್ತೆ. ಆಮೇಲೆ ಮಾರನೇ ದಿನಾನೇ ಹಿಮಾನಿಗೆ ಹೊಟ್ಟೆ ನೋವು ಬರತ್ತೆ. ಅವಳನ್ನ ಕೂಡ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಅವಳು ಹೀಗಂತಾಳೆ, ಅಯ್ಯೋ ಇಲ್ಲ ಅತ್ತೆ, ನಾನು ಈ ಬಿಕಾರಿ ಹಾಸ್ಪಿಟ್ಲಲ್ಲೆಲ್ಲ ಮಗು ಹೆತ್ತೋದಿಲ್ಲ, ಬೇಡ ಬೇಡಪ್ಪ. ಅಯ್ಯೋ, ಮಗುಗೆ ಏನಾಗುತ್ತೆ ಏನೋ ಅಂತ ಬೇರೆ ಭಯ ಆಗ್ತಿದೆ ನನಗೆ. ನೋಡಿ, ನಾಳೆ ಸೋಷಿಯಲ್ ಮೀಡಿಯಾಲಿ ನಾನು ಫೋಟೋ ಹಾಕಿದ್ರೆ ನನ್ನ ಫ್ರೆಂಡ್ಸ್ ನೋಡಿ ಏನಂತಾರೆ, ನಾನು ಅಮ್ಮನಿಗೆ ಹೇಳ್ತೀನಿ, ಅಮ್ಮ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಇಲ್ಲ ಪರವಾಗಿಲ್ಲ, ನಿಮ್ಮ ಮಾವನ್ಗೆ ಹೇಳ್ತೀನಿ, ದುಡ್ಡು ಹಾಕ್ತಾರೆ, ಸರಿನಾ? ನಾನೇ ನಿನ್ನ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಹಂಗಂತ ಹೇಳಿದ್ಮೇಲೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಸಿಸೇರಿಯನ್ ಮಾಡಿ ಮಗುನ ಆಚೆ ತೆಗಿತಾರೆ. ಅಲ್ಲಿ 1 lakh ಬಿಲ್ ಕೂಡ ಅವರು ಹಾಕ್ತಾರೆ. ಇಬ್ಬರ ಮಕ್ಕಳ ಡೆಲಿವರಿ ಆದ ನಂತರ ಅವರವರ ತಾಯಿಯಂದಿರು ಬರ್ತಾರೆ, ಮಗುನ ನೋಡ್ತಾರೆ. ಮತ್ತೆ ಚಿಕ್ಕ ಸೊಸೆಯ ತಾಯಿ ಮಾತ್ರ ಹೋಗ್ಬಿಡ್ತಾಳೆ. ಆದ್ರೆ ದೊಡ್ಡ ಸೊಸೆಯ ತಾಯಿ, ಅಕ್ಕ, ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ, ಅದಕ್ಕೆ ಸ್ವಲ್ಪ ದಿನ ನಾನು ನಿಮ್ಮನೆಲ್ಲೇ ಇದ್ದು ನಿಮ್ಗೋಸ್ಕರ ಸಹಾಯ ಮಾಡ್ತೀನಿ, ಸರಿನಾ? ಹಂಗಂತ ಹೇಳಿದ ತಕ್ಷಣ ಅವರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ಅವರು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೊರಡ್ತಾರೆ. ಅದರ ನಂತರ ಅವಳಿಗೆ ನಾರ್ಮಲ್ ಡೆಲಿವರಿ ಆಗಿರತ್ತಲ್ವಾ, ಅದರಿಂದ ತುಂಬಾ ಆರಾಮಾಗಿ ಹಾಲು ಕೊಡ್ತಿದ್ಲು. ಆದ್ರೆ ಚಿಕ್ಕ ಸೊಸಿಗೆ ಆಪರೇಷನ್ ಆಗಿರೋದ್ರಿಂದ ಅವಳ ಕೈಯಲ್ಲಿ ತುಂಬಾನೇ ಕಷ್ಟ ಆಗ್ತಿತ್ತು. ಆಮೇಲೆ ಅಲ್ಲಿಗೆ ಪಾರುಲ್ ಬೇಗ ಬರ್ತಾಳೆ. ಆಮೇಲೆ ಮಗುನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ತಂಗಿ ಮಗುನ ಎತ್ಕೊಂಡು ಹೋಗಿ ಅವಳ ಕೈಗೆ ಕೊಡ್ತಾರೆ. ತಗೋ, ಹಾಲ್ ಕುಡಿಸು. ಹಿಮಾನಿ ಹಾಲ್ ಕುಡಿಸ್ತಾಳೆ. ನಾನು ಎಂತ ತಾಯಿ, ಆಪರೇಷನ್ ಆಗಿ ಹಿಂಗ್ ಮಲ್ಕೊಂಡಿದೀನಿ, ಮಗುನ ಕೂಡ ನೋಡ್ಕೊಳಕ್ ಆಗ್ತಿಲ್ಲ. ಅಷ್ಟರಲ್ಲೇ ಅವ್ರ ಅತ್ತೆ ಮತ್ತೆ ದೊಡ್ಡ ಸೊಸೆಯ ಅಮ್ಮ ಬರ್ತಾರೆ. ಅದಕ್ಕೆ ಸೊಸೆ ನಾನು ಹೇಳಿದ್ದು, ಅವತ್ತಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೇದಾಗಿ ನಾರ್ಮಲ್ ಡೆಲಿವರಿ ಆಗತ್ತಂತ. ನೀನ್ ಹಂಗೆ ಮಾಡಿದ್ರೆ ಇವತ್ತು ನಾರ್ಮಲ್ ಡೆಲಿವರಿ ಆಗ್ತಿತ್ತು, ನೀನು ಮಗುನ ನೋಡ್ಕೋಬಹುದಾಗಿತ್ತಲ್ವಾ?
ಏನ್ ಚಿಂತೆ ಮಾಡ್ಬೇಡ, ನಾನಿದೀನಲ್ವಾ, ನಿನ್ನ ಮಗುನ ನಾನ್ ನೋಡ್ಕೋತೀನಿ, ಮಾಲಿಶ್ ಮಾಡ್ತೀನಿ, ನೀನೇನ್ ಚಿಂತೆ ಮಾಡ್ಬೇಡ. ತುಂಬಾ ಧನ್ಯವಾದ ಅಮ್ಮ. ಅವತ್ತೇನು ನಿನ್ ಮಾತ್ ಕೇಳಿದ್ರೆ ನಾನಿವತ್ತು ಇಷ್ಟು ಕಷ್ಟ ಪಡ್ಬೇಕಾಗ್ತಿರ್ಲಿಲ್ಲ. ಸ್ವಲ್ಪ ದಿನದ ನಂತರ ರಮೋಲಾ ಮನೆಗ್ ಬರ್ತಾಳೆ. ಅಷ್ಟರಲ್ಲೇ ಮಗಳು ಕೋಪದಿಂದ ಮಾತಾಡ್ತಾಳೆ. ಅಮ್ಮ, ಈ ನಾಟಕ ಏನು ಬೇಕಾಗಿಲ್ಲ ಅಮ್ಮ. ಅವತ್ತು ಹಾಸ್ಪಿಟ್ಲಲ್ಲಿ ನಾನು ಮಗು ಎಷ್ಟು ಕಷ್ಟ ಪಡ್ತಿದ್ವಿ, ಅವತ್ತು ಬಂದ್ ನೋಡ್ಕೊಂಡು ಹೋಗ್ಬಿಟ್ಟೆ ನೀನು ಗೆಸ್ಟ್ ತರ. ಇವತ್ ಬಂದು ನಾನು ನೋಡ್ಕೊಡ್ತೀನಿ ಅಂತಿದ್ಯಾ ನೀನು? ನಾನು ನನ್ ಮಗು ಇವಾಗ ಚೆನ್ನಾಗಿದೀವಿ, ಯಾರ್ ಸಹಾಯ ಬೇಕಾಗಿಲ್ಲ, ಇವಾಗ ಬಂದಿದ್ಯಾ ನೀನ್ ನಾಟಕ ಮಾಡ್ಕೋತಾ? ಈ ಸುಳ್ಳು ಪ್ರೀತಿಯ ನಾಟಕ ಏನ್ ಇಲ್ಲಿ ತೋರಿಸ್ಬೇಡ. ಇವಾಗ ರಮೋಲಾಗೆ ಅವಳು ಮಾಡಿದ ತಪ್ಪಂತ ಚೆನ್ನಾಗ್ ಅರ್ಥ ಆಗತ್ತೆ. ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳ್ತಾಳೆ. ಆಮೇಲೆ ಈಗ ಧನವಂತ ಮಗಳು ಕೂಡ ಅವರ ಅಕ್ಕನ ಜೊತೆ ಕಲಿತು ತುಂಬಾ ಸಂತೋಷವಾಗಿ ಇರ್ತಾಳೆ.